ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಈ ಹಾಡನ್ನ ಎಲ್ರೂ ಕೇಳಿದ್ದೀರಾ. ಹೊಸ ವರ್ಷ ಬಂತು, ಹೊಸತನ್ನ ಪ್ರಾರಂಭಿಸೋಣ ಅಂತ ಎಲ್ರಿಗೂ ಉತ್ಸಾಹ ಇರುತ್ತಲ್ಲ. ಹಾಗೆ ನೀವು ಮಾಡಿರುವಂತ ಸಪೋರ್ಟಿಗೆ ನಾನು ಕೂಡ ಒಂದು ಹೊಸತನ್ನ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು ದಿನಕ್ಕೊಂದು ಮಾತು ಅಂತೇಳಿ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಅನುಭವದ ಮಾತುಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು, ಇನ್ನೊಂದು ವಿಷಯ ಏನಂದ್ರೆ, ನಾನು ಇದೇ ಚಾನಲ್ ಅಲ್ಲಿ ಕನ್ನಡ ಮತ್ತೆ ತೆಲುಗು 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಈಗ ನಾನು ಈ ವರ್ಷದಿಂದ ಇರುವಂತ ಚಾನಲ್ ಅಂದ್ರೆ ಸೂಪರ್ ಮಾಮ್ ಅರುಣಾ ಅಂತ ಏನಿತ್ತಲ್ಲ, ಅದನ್ನ ಕನ್ನಡ ಚಾನಲ್ ಆಗಿ ಮಾಡ್ತಾ ಇದ್ದೀನಿ. ಅದನ್ನ ಸೂಪರ್ ಮಾಮ್ ಅರುಣಾ ತೆಲುಗು ಚಾನಲ್ ಅಂತ ಇನ್ನೊಂದು ಮಾಡ್ತಾ ಇದ್ದೀನಿ. ಎಲ್ಲ ಸಬ್ಸ್ಕ್ರೈಬರ್ಗೂ, ನನ್ನೆಲ್ಲ ವ್ಯೂವರ್ಸ್ಗೂ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 2 ಚಾನಲ್ ಅನ್ನ ನೋಡಿ ಅಂತ ಹೇಳ್ತಾ ದಿನಕ್ಕೊಂದು ಮಾತನ್ನ ಪ್ರಾರಂಭಿಸೋಣ. ಈಗ ಉಗಾದಿ ಹಬ್ಬ ಆಗಿರೋದ್ರಿಂದ ಅದಕ್ಕೆ ತಕ್ಕಂತಾನೆ ನಾನು ಒಂದು ಮಾತನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಉಗಾದಿ ಹಬ್ಬದ ದಿನ ಬೇವು ಮತ್ತೆ ಬೆಲ್ಲ ಎರಡನ್ನು ಸ್ವೀಕಾರ ಮಾಡ್ತೀವಲ್ಲ, ಅಂದ್ರೆ ಜೀವನ ಬೇವು ಕಹಿ ಆಗಿರುತ್ತೆ, ಬೆಲ್ಲ ಸಿಹಿ ಆಗಿರುತ್ತೆ. ಆದ್ರೂ ಇವಾಗ ಎರಡನ್ನ ಕೂಡ ಸೇವಿಸ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಸೋಲು ಗೆಲುವುಗಳನ್ನ, ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ ಎಲ್ಲನೂ ಕೂಡ ನಾವು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ಕೋಬೇಕು. ನಾವು ಕಷ್ಟ ಬಂದಾಗ ಕುಗ್ಗಿ ಬಿಡ್ತೀವಿ, ದುಃಖ ಪಡ್ತೀವಿ. ಸುಖ ಬಂದಾಗ ಖುಷಿ ಆಗ್ತೀವಿ. ಅದನ್ನ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡೋದು ಕಲ್ಕೊಂಡ್ರೆ ಜೀವನದಲ್ಲಿ ಎಲ್ರು ಕೂಡ ಎಂತದ್ದೇ ಕಷ್ಟ ಬಂದ್ರು ಕೂಡ ಖುಷಿಯಾಗಿ ಅದನ್ನ ಧೈರ್ಯದಿಂದ ನಿಭಾಯಿಸಬಹುದು. ಅದಕ್ಕಾಗಿ ಈ ಹಬ್ಬಗಳ ಒಂದು ಸಂಕೇತ. ಬೇವು ಬೆಲ್ಲದ ಅರ್ಥ ಅಷ್ಟೇ, ಬೇವು ಕಹಿ ಅಲ್ಲ. ನಮ್ಮಲ್ಲಿ ಜೀವನದಲ್ಲಿ ನಡೆದತಕ್ಕಂತ ಕಹಿ ಘಟನೆಗಳು ಏನೇ ಇದ್ರೂ ಕೂಡ ಸಿಹಿ ಜೊತೆಗೆ ನಾವು ತಗೊಂಡಾಗ, ಬೆಲ್ಲದ ಜೊತೆಗೆ ತಗೊಂಡಾಗ ಅದು ಕೂಡ ಸಿಹಿ ಆಗತ್ತೆ ಅಂತ. ಬೇವಿನ ಕಹಿ ಸ್ವಲ್ಪನೇ ಇರಲಿ, ಬೆಲ್ಲದ ಸಿಹಿ ಹೆಚ್ಚಾಗಿರ್ಲಿ ಅಂತ ಈ ದಿನದ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.